ಲೋಕಸಭೆ ಚುನಾವಣೆ ಆಯಿತು, ಕಾವೇರ್ತಾ ಇದೆ ಪರಿಷತ್ ಎಲೆಕ್ಷನ್. ಜೂನ್ 3ರಂದು ವಿಧಾನ ಪರಿಷತ್ಗೆ ನಡೆಯುತ್ತೆ ಚುನಾವಣೆ. 3 ಪದವೀಧರ ಹಾಗೆ 3 ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ ಇದು. ನೋಡಿ, ಮೇಲ್ಮನೆ ವಿಧಾನ ಪರಿಷತ್ ಚುನಾವಣೆ ಇದು 6 ಸ್ಥಾನಗಳಿಗೆ ನಡೆಯುತ್ತೆ. ಜೂನ್ 3ಕ್ಕೆ ಈ ಎಲೆಕ್ಷನ್ ನಡೆಯುತ್ತೆ. ಅಂದರೆ ಪದವೀಧರದ್ದು ಶಿಕ್ಷಕರ ಕ್ಷೇತ್ರದ ಒಂದು ಎಲೆಕ್ಷನ್. ಚುನಾವಣೆ ಗೆಲ್ಲಲು ಗಂಭೀರವಾಗಿ ಕಾಂಗ್ರೆಸ್ ಈಗ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಸಚಿವರು ಶಾಸಕರುಗಳಿಗೆ ಜವಾಬ್ದಾರಿ ಹಂಚೋಕೆ ಸಭೆಯನ್ನು ಕರೆದಿದ್ದಾರೆ ಡಿ.ಕೆ. ಶಿವಕುಮಾರ್. ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತೆ ಒಂದು ಟಾಸ್ಕ್ ಅನ್ನು ಕೊಡಲಿದ್ದಾರೆ. ಅವತ್ತಿನ ಸಭೆಯಲ್ಲಿ ಹಲವು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಸಿಎಂ ಹಾಗೆ ಡಿ.ಸಿ. ಮೇಲ್ಮನೆಯಲ್ಲಿ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಳ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ಯಾಕಂದರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯ ಇದೆ, ಬಟ್ ವಿಧಾನ ಪರಿಷತ್ನಲ್ಲಿ ಬಿಜೆಪಿಯವ್ರದ್ದು ಹೈಯೆಸ್ಟ್ ಇದೆ ಸಂಖ್ಯೆ. ಈಗ ಏನೇ ಒಂದು ನಿರ್ಧಾರಗಳಾಗಿರ್ಬೋದು ಅಥವಾ ವಿಧೇಯಕಗಳಾಗಿರ್ಬೋದು ಅಲ್ಲಿ ಪಾಸ್ ಆಗ್ತಾ ಇತ್ತು, ವಿಧಾನಸಭೆಯಲ್ಲಿ ಪಾಸ್ ಆಗ್ತಿತ್ತು, ವಿಧಾನ ಪರಿಷತ್ನಲ್ಲಿ ಅದು ಪಾಸ್ ಆಗ್ತಿರಲಿಲ್ಲ, ಅಲ್ಲಿ ಅಂಗೀಕಾರ ಆಗ್ತಾ ಇರಲಿಲ್ಲ. ಯಾಕೆಂದರೆ ಸಂಖ್ಯಾಬಲ ಇರಲಿಲ್ಲ ಕಾಂಗ್ರೆಸ್ನವ್ರದ್ದು, ಬಿ ಜೆ ಪಿ ಹೈಯೆಸ್ಟ್ ಇತ್ತಲ್ಲಿ. ಹಾಗಾಗಿ ತಮ್ಮ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಳ್ಳೋಕೆ ಇದೀಗ ಕಾಂಗ್ರೆಸ್ ನಾಯಕರು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಒಟ್ಟು 6 ಸ್ಥಾನಗಳಿಗೆ ಜೂನ್ 3ಕ್ಕೆ ಚುನಾವಣೆ ನಡೆಯುತ್ತೆ. ಜೂನ್ 6ಕ್ಕೆ ಮತ ಎಣಿಕೆ ನಡೆಯಲಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಲೋಕಸಭೆ ಚುನಾವಣೆ ಆಯಿತು, ಈಗ ಮೇಲ್ಮನೆ ಸ್ಥಾನಗಳಿಗೆ ಚುನಾವಣೆ. ಯಾವ ರೀತಿ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ನಾಯಕರು ಹೆಣಿತಾ ಇದ್ದಾರೆ, ಬಟ್ ಇಲ್ಲಿ ಮೈತ್ರಿ ಮುಂದುವರಿಯುತ್ತಾ ಹಾಗೆ ಈ ಎಲೆಕ್ಷನಲ್ಲಿ ಅಂತ ಅವ್ರದ್ದು ಇಬ್ಬರದು? ಪ್ರಭು, ಈಗಾಗಲೇ ಲೋಕಸಭಾ ಚುನಾವಣೆಯನ್ನ ಮುಗಿಸಿರುವಂತಹ ಕಾಂಗ್ರೆಸ್ ನಾಯಕರು ಈಗ ಜೂನ್ 3ರಂದು ನಡೆಯುವಂತಹ ಮೇಲ್ಮನೆಯ 6 ಖಾಲಿ ಸ್ಥಾನಗಳು, 3 ಶಿಕ್ಷಕರ ಕ್ಷೇತ್ರಗಳು, 3 ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯನ್ನು ಕೂಡ ಸಾಕಷ್ಟು ಗಂಭೀರವಾಗಿ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ 2 ಬಿಲ್ಗಳು ಈ ಬಾರಿ ವಿಧಾನಸಭೆಯಲ್ಲಿ ಪಾಸ್ ಆದಂತಹ ಬಿಲ್ಗಳು ಮೇಲ್ಮನೆಯಲ್ಲಿ ಬಿದ್ದು ಹೋಗಿದ್ವು. ಕಾರಣ ಅಲ್ಲಿ ಮೆಜಾರಿಟಿ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಮೇಲ್ಮನೆಯಲ್ಲಿ ಸಂಖ್ಯಾಬಲವನ್ನ ಹೆಚ್ಚಿಸ್ಕೊಳ್ಬೇಕು. ಕೆಳಮನೆಯಲ್ಲಿ ಪಾಸ್ ಆದಂತಹ ಬಿಲ್ಗಳನ್ನ ಮೇಲ್ಮನೆಯಲ್ಲೂ ಕೂಡ ನಾವು ಸಲೀಸಾಗಿ ಪಾಸ್ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಗಮನವನ್ನ ಈ ಬಾರಿ ಈ MLC ಸ್ಥಾನಗಳಿಗೆ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಅಭ್ಯರ್ಥಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಮರಿತಿಬ್ಬೇಗೌಡರ ಹೆಸರನ್ನ ಘೋಷಣೆ ಮಾಡಬೇಕಾಗಿದೆ. ನಂತರ ಐನೂರು ಮಂಜುನಾಥ್ ಅವರ ಹೆಸರನ್ನ ಘೋಷಣೆ ಮಾಡಬೇಕಾಗಿದೆ. ಉಳಿದ 4 ಕ್ಷೇತ್ರಗಳಿಗೆ ಈಗಾಗಲೇ AICC ಅಧಿಕೃತ ಹೆಸರುಗಳನ್ನ ಘೋಷಣೆ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಭಾನುವಾರ KPCC ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಹಾಗೆ CM ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ. ಸಚಿವರು, ಶಾಸಕರು ಮತ್ತೆ ಮುಖಂಡರುಗಳ ಸಭೆ. 6 ಕ್ಷೇತ್ರಗಳು, ಯಾಕೆಂದ್ರೆ ನೈಋತ್ಯ, ಆಗ್ನೇಯ, ದಕ್ಷಿಣ, ಈಶಾನ್ಯ ಪದವೀಧರ ಮತ್ತೆ ಶಿಕ್ಷಕರ ಕ್ಷೇತ್ರಗಳು ಇಲ್ಲಿ ಬರೋದ್ರಿಂದ ಆಯಾ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯತಂತ್ರಗಳನ್ನ ಮಾಡಿದ್ವಿ, ಅದೇ ರೀತಿಯಾಗಿ ಈ ಚುನಾವಣೆಯಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ರೂಪುರೇಷೆಗಳನ್ನ ಸಿದ್ಧಪಡಿಸ್ಬೇಕು. ನಮ್ಮ 6 ಕ್ಷೇತ್ರಗಳನ್ನ ನಾವು ಗೆಲ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಭಾನುವಾರ ನಡೆಯುವಂತಹ ಸಭೆಯಲ್ಲಿ ಸಲಹೆ ಮತ್ತೆ ಸೂಚನೆಗಳನ್ನ ಕೊಡ್ಲಾಗತ್ತೆ. ಪ್ರಸ್ತುತ 75 ಸ್ಥಾನಗಳಿರುವಂತಹ ಮೇಲ್ಮನೆಯಲ್ಲಿ 29 ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದಿದೆ. ಹಾಗಾಗಿ ಅಲ್ಲಿ 6 ಕ್ಷೇತ್ರಗಳನ್ನ ಗೆದ್ದಿದ್ದೆ ಆದ್ರೆ ಮೆಜಾರಿಟಿ ಬರುತ್ತೆ. ನಂತರ ಜೂನ್ ನಲ್ಲಿ ಮತ್ತಷ್ಟು ಸ್ಥಾನಗಳು ಮೇಲ್ಮನೆಯಲ್ಲಿ ಖಾಲಿ ಆಗ್ತಾ ಇದೆ. ನಾಮಕರಣ ಮಾಡುವಂತ ಸ್ಥಾನಗಳು ಖಾಲಿ ಆಗ್ತಾ ಇದೆ. ಅಲ್ಲೂ ಕೂಡ ಹೆಚ್ಚಿನ ಸೀಟುಗಳನ್ನ ಗೆದ್ದಿದ್ದೆ ಆದ್ರೆ ನಾವು ಮೇಲ್ಮನೆಯಲ್ಲಿ ಯಾವುದೇ ಬಿಲ್ಗಳನ್ನ ಕೆಳಮನೆಯಿಂದ ಪಾಸ್ ಆದಂತಹ ಬಿಲ್ಗಳನ್ನ ಈಸಿಯಾಗಿ ನಾವು ಪಾಸ್ ಮಾಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಒತ್ತನ್ನ ಈ ಚುನಾವಣೆಗೆ ನೀಡಲಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.